2025-26ನೇ ಸಾಲಿನ ಬಿಬಿಎಂಪಿ ಬಜೆಟ್ಗೆ ಈಗಿನಿಂದ ತಯಾರು ಶುರುವಾಗಿದೆ. ಮೇಯರ್ ಇಲ್ಲದೆ 5ನೇ ಬಾರಿ ಬಜೆಟ್ ಮಂಡನೆಗೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಇತ್ತ ಬಜೆಟ್ನಲ್ಲಿ ಕೆಲ ಬದಲಾವಣೆಗೆ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಷ್ಟಕ್ಕೂ ಏನ್ ಬದಲಾವಣೆ ಅಂತೀರಾ? ಈ ವರದಿ ನೋಡಿ. ಪಾಲಿಕೆಯಲ್ಲಿ ಕಳೆದ 4 ವರ್ಷಗಳಿಂದ ಅಧಿಕಾರಿಗಳೇ ಬಜೆಟ್ ಮಂಡನೆ ಮಾಡಿ ದರ್ಬಾರು ನಡೆಸುತ್ತಿದ್ದಾರೆ. ಈ ಬಾರಿ ಕೂಡ ಬಿಬಿಎಂಪಿ ಬಜೆಟ್ ಮಂಡನೆಗೆ ಈಗಾಗಲೇ ತಯಾರಿ ನಡೆಸಿದ್ದು ಕೆಲ ಬದಲಾವಣೆಗೆ ಚಿಂತನೆ ನಡೆಸಿದ್ದಾರೆ. ಈ ಬಾರಿ ಬಜೆಟ್ನ ಗಾತ್ರ ಹೆಚ್ಚಳಕ್ಕೆ ಪ್ಲಾನ್ ಮಾಡಿದ್ದಾರೆ. ಹೌದು, ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಿಬಿಎಂಪಿ ಕಳೆದ 4 ವರ್ಷಗಳಿಂದ ಮೇಯರ್ ಇಲ್ಲದೆ ಅಧಿಕಾರಿಗಳು ಅಧಿಕಾರ ನಡೆಸುತ್ತಿದ್ದಾರೆ. ಇತ್ತ ಬಿಬಿಎಂಪಿಯ 2025-26ನೇ ಸಾಲಿನ ಬಜೆಟ್ ಮಂಡನೆ ಈಗಾಗಲೇ ಸಿದ್ಧತೆ ನಡೆಸುತ್ತಿರೋ ಬಿಬಿಎಂಪಿ ಅಧಿಕಾರಿಗಳು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಈ ಬಾರಿ ಬಜೆಟ್ ಹೆಚ್ಚಳ ಮಾಡಲು ಕೂಡ ಅಂದಾಜು ಪಟ್ಟಿ ರೆಡಿ ಮಾಡಿ ವಲಯವಾರು ಬಜೆಟ್ ಮಂಡನೆ ಮಾಡಲು ಆಯುಕ್ತರಿಗೆ ಪ್ರಸ್ತಾವನೆ ನೀಡಿದ್ದಾರೆ. ಒಂದು ವೇಳೆ ಆಯುಕ್ತರು ಗ್ರೀನ್ ಸಿಗ್ನಲ್ ನೀಡಿದ್ರೆ ಮೊದಲ ಬಾರಿಗೆ ಬಿಬಿಎಂಪಿ ವಲಯವಾರು ಬಜೆಟ್ ನಡೆಸಿದ ಕೀರ್ತಿ ಅಧಿಕಾರಿಗಳಿಗೆ ಸಲ್ಲುತ್ತದೆ. ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಬಜೆಟ್ ತಯಾರಿಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಹೋದ ವರ್ಷವೂ ಕೂಡ ನಾವು ಸುಮಾರು ಬಜೆಟ್ ಶೀರ್ಷಕಗಳು ಮೇನ್ಲಿ ನಿರ್ವಹಣೆಗೆ ಸಂಬಂಧಪಟ್ಟಂಥ ಮತ್ತು ಪ್ರೋಗ್ರಾಮ್ ಆಫ್ ವರ್ಕ್ಸ್ ಹೇಗಾದರೂ ಝೋನ್ಗೆ ಹೋಗ್ತಾ ಇತ್ತು, ವಲಯಗಳಿಗೆ ಕಳಿಸಿ ಅಲ್ಲಿಂದನೇ ಎಸ್ಟಿಮೇಟ್ ತಯಾರು ಮಾಡಿಸ್ಕೊಂಡಿದ್ದೇವೆ ಮತ್ತು ಆ ಪ್ರಕಾರನೇ ನಮ್ಮ ಇದರಲ್ಲಿ ಬಜೆಟ್ನಲ್ಲಿ ನಮೂದಾಗಿ ಬಂದಿರುತ್ತದೆ. ಆದರೆ ಯಾವುದು ಒಂದು ಝೋನ್ಗೆ ಈ ಬಜೆಟ್ ಪ್ರಕಾರ ಎಷ್ಟು ಅಮೌಂಟ್ ಹೋಗ್ತಾ ಇದೆ ಅದು ಒಂದು ಕ್ರೋಢಿಸಿ ಹಾಕಿರಲಿಲ್ಲ. ಹೀಗಾಗಿ ಈ ವರ್ಷ ಝೋನ್ಗೆ ಬೇರೆ ಬೇರೆ ಹೆಡ್ಸ್ ಏನು ಹೋಗಿದೆ ಆ ಹೆಡ್ಸ್ ಪ್ರಕಾರ ಅವ್ರದ್ದು ಏನು ಬರ್ತಾ ಇದೆ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ನಲ್ಲಿ ಏನು ಬರ್ತಾ ಇದೆ ಅದು ಸೇರಿಕೊಂಡು ಬಜೆಟ್ ಹೆಡ್ ನಾವು ತಯಾರು ಮಾಡ್ಕೊಳ್ತೇವೆ. ಹೀಗಾಗಿ ಅದಕ್ಕೆ ಆ ಝೋನ್ಗೆ ವಲಯಗೆ ಬರ್ತಕ್ಕಂಥ ಎಲ್ಲ ಕ್ಯಾಪಿಟಲ್ ಮತ್ತು ರೆವೆನ್ಯೂ ಹೆಡ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಹೆಡ್ ಎಲ್ಲ ಕ್ರೋಢಿಸಿ ಝೋನ್ಗೆ ಎಷ್ಟು ಅಮೌಂಟ್ ಹೋಗ್ತಾ ಇದೆ, ಅಲ್ಲಿಂದ ಎಷ್ಟು ಖರ್ಚು ಆಗ್ತಾ ಇದೆ ಅದು ಜನರಿಗೆ ಗೊತ್ತಾಗಲಿ. ಮತ್ತು ವಲಯ ಆಯುಕ್ತರು ಕೂಡ ವಲಯವಾರ ಬಜೆಟ್ ಇರುವುದರಿಂದ ಆ ಬಜೆಟ್ ಒಳಗಾಗಿ ಶೀರ್ಷಿಕೆ ಇರುವುದರಿಂದ ಅವರಿಗೆ ಕೂಡ ಈಸಿಯಾಗಿ ಮಾಡ್ಲಿಕ್ಕೆ ಬರ್ತದೆ, ಈಸಿಯಾಗಿ ನೋಡ್ಲಿಕ್ಕೆ ಬರ್ತದೆ, ಎಷ್ಟು ಖರ್ಚಾಗಿದೆ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತದೆ. ಹೀಗಾಗಿ ಪ್ರತಿ ವರ್ಷದಂತೆಯೇ ಬಜೆಟ್ ಮಾಡ್ತೀವಿ, ಆದರೆ ವಲಯವಾರ ಕ್ರೋಢಿಸಿ ಕೂಡ ಒಂದು ಇಟ್ಕೊಳ್ತೇವೆ ಸೊ ದ್ಯಾಟ್ ಆ ವಲಯಲ್ಲಿ ಟೋಟಲ್ ಎಷ್ಟು ಖರ್ಚು ಆಗ್ತಿದೆ ಅಂತ ಗೊತ್ತಾಗಲಿ. ಇನ್ನು ಪಾಲಿಕೆಯ 8 ವಲಯಗಳಲ್ಲಿ ಈಗಾಗಲೇ ವಲಯ ಆಯುಕ್ತರನ್ನ ನೇಮಕ ಮಾಡಲಾಗಿದ್ದು ವಲಯಗಳ ನಿರ್ವಹಣೆಗೆ ಹಣ ಬಿಡುಗಡೆ ಅಧಿಕಾರ ಕೂಡ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಲಯವಾರು ಆಯುಕ್ತರು ತಮ್ಮ ವಲಯಗಳ ಖರ್ಚು ವೆಚ್ಚಗಳ ಅಂದಾಜು ಪಟ್ಟಿ ರೆಡಿ ಮಾಡಿ ನೀಡುವಂತೆ ಈಗಾಗಲೇ ಪಾಲಿಕೆಯ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರು ಸೂಚನೆ ನೀಡಿದ್ದಾರೆ. ಇನ್ನು ಈ ಬಾರಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಯೋಜನೆ ರೂಪಿಸಲಾಗಿದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಬಜೆಟ್ನ ಗಾತ್ರ ದೊಡ್ಡದಾಗಿರುತ್ತೆ. ಕಳೆದ ಬಾರಿ 13.114 ಕೋಟಿ ಬಜೆಟ್ ಮಂಡನೆ ಮಾಡಲಾಗಿತ್ತು. ಈ ವರ್ಷ 15,000 ಕೋಟಿ ಬಜೆಟ್ ಮಂಡನೆಗೆ ಪಾಲಿಕೆ ಸಿದ್ಧತೆ ನಡೆಸುತ್ತಿದೆ ಅಂತ ಬಿಬಿಎಂಪಿ ಆಯುಕ್ತರು ತಿಳಿಸಿದರು. ಒಟ್ಟಾರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಪಾಲಿಕೆ ಬಜೆಟ್ ಗಾತ್ರ ಹೆಚ್ಚಳ ಆಗ್ತಿರೋದು ಅಭಿವೃದ್ಧಿಗ ಅಥವಾ ಕಮಿಷನ್ ಹೊಡೆಯುತ್ತಾರಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. Ashwavega English News. Coming soon. Your channel, your voice, your trust.